ಏನಿದೆ ಅದರ ಆಧಾರದ ಮೇಲೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹೂವಾಡೋ ಹಂತದಲ್ಲಿ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳ ಒಂದು ಕಾಟವನ್ನು ತಡಿಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ನಮ್ಮಲ್ಲೇ ಇರತಕ್ಕಂಥ ಹಲವು ಜಾತಿಯ ಮರಗಳ ಗಿಡಗಳ ಎಲೆಗಳನ್ನು ಬಳಸಿಬಿಟ್ಟು ಸಹ ನಾವು ಒಂದು ಪ್ಲಾಂಟ್ ಬೇಸ್ಡ್ ಪೆಸ್ಟಿಸೈಡನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಒಂದು ಪರಿಕಲ್ಪನೆಯೆಲ್ಲ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದು ಮ್ಯಾಂಗೋ ಶುಂಠಿ ಅಂತ. ಶುಂಠಿನಲ್ಲಿ 2 ಜಾತಿ ಇದೆ. ಒಂದೇನು ಅಂತಂದರೆ ನಾರ್ಮಲ್ ಶುಂಠಿ ಅಂತ ಹೇಳ್ತೀವಿ. ನಾರ್ಮಲ್ ಶುಂಠಿಗೆ ಔಷಧೀಯ ಗುಣನೂ ಇದೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ನಾರಿನಂಶ ಜಾಸ್ತಿ ಇರುತ್ತೆ. ಇದು ಮ್ಯಾಂಗೋ ಶುಂಠಿ ಅಂತ. ಇದಕ್ಕೆ ಏನಂತಂದರೆ ಮ್ಯಾಂಗೋ ವಾಸನೆ ಇರುತ್ತೆ, ಅಂದರೆ ಮಾವಿನ ಹಣ್ಣಿನ ವಾಸನೆ ಇರುತ್ತೆ. ಇದು ತುಂಬ ಏನಂತಂದರೆ ಇದು ಏನು ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬ ಸೂಕ್ತವಾದಂತಹ ಶುಂಠಿ ಇದು ಸಹ ನಿಮಗೆ 9 ತಿಂಗಳ ಆದ ನಂತರನೇ ಸಹ ಇದು ಇಳುವರಿ ಬರೋದು. ಸೊ ಹಾಗಾಗಿ ಇದಕ್ಕೂ ಸಹ ಬೇಡಿಕೆ ಇರೋದ್ರಿಂದ ನಾವು ಇದನ್ನು ಸಹ ಇಲ್ಲಿ ಬೆಳೀತಾ ಇದ್ದೀವಿ. ಸೊ ಇದನ್ನು ಮ್ಯಾಂಗೋ ಶುಂಠಿ ಅಂತ ಹೇಳ್ತೀವಿ, ಅಂದರೆ ಮ್ಯಾಂಗೋ ಫ್ಲೇವರ್ ಇರ್ತಕ್ಕಂಥ ಶುಂಠಿ ಇದು. ಈ ಥರ ನಮ್ಮ ಜಮೀನಿನ ಒಂದು ಇದು ಬಾರ್ಡ್ರಲ್ಲಿ ಈ ಥರ ತಂತಿ ಬೇಲಿ ಹಾಕಿದ್ರೆ ಅಲ್ಲೂ ಸಹ ಬಳ್ಳಿ ತರಕಾರಿಗಳನ್ನು ಬೆಳಿಬೋದು. ಆ ಜಾಗನೂ ಸಹ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂತಂದರೆ ಒಂದು ಇದು ಏನು ಜೇನು ಸಾಕಾಣಿಕೆಯನ್ನು ಮಾಡಿದ್ದೀವಿ. ಈ ಜೇನು ಸಾಕಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ತೋಟದ ಒಂದು ಪರಾಗಸ್ಪರ್ಶ ಕ್ರಿಯೆ ತಂತಾನಾಗೆ ಆಗ್ತಾ ಇರುತ್ತೆ. ಸೊ ಅದು ಸಹ ಒಂದು ಏನು ಇಳುವರಿಯಲ್ಲ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಏನಾದರೂ ಜೇನು ಶೇಖರಣೆ ಆಯಿತು ಅಂತಂದರೆ ಅದನ್ನು ಸಹ ಜೇನನ್ನು ನಾವು ಹಾರ್ವೆಸ್ಟ್ ಮಾಡಿಬಿಟ್ಟು ನಮ್ಮ ಬಳಕೆಗೆ, ಪ್ರತಿನಿತ್ಯ ಬಳಕೆಗೂ ಸಹ ಬಳಸ್ಬೋದು. ಮುಖ್ಯವಾಗಿ ಏನು ಅಂತಂದರೆ ಆ ಜೇನು ಸಾಕಾಣಿಕೆಯಿಂದ ಪರಾಗಸ್ಪರ್ಶ ಕ್ರಿಯೆ ಆಗೋದ್ರಿಂದ ಇಳುವರಿ ಪ್ರಮಾಣದಲ್ಲಿ ಹೆಚ್ಚಳ ಕಾಣಬಹುದು ಅಂತಂದ್ಬಿಟ್ಟು ರೈತರಿಗೆ ಇದರಿಂದ ಮನವರಿಕೆ ಮಾಡಿಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀವಿ. ನುಗ್ಗೆ ಗಿಡಗಳು ಇದರಲ್ಲೂ ಸಹ ಎಲೆನೂ ಸಹ ಕೆಲವರು ತರಕಾರಿಯಾಗಿ ಬಳಸ್ಬೋದು, ಇಲ್ಲಾಂದರೆ ಕಾಯನ್ನು ಸಹ ತರಕಾರಿಯಾಗಿ ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಇದು ತಿಂಗಳು ಉರುಳಿ ಅಂತ ಹೇಳ್ತೀವಿ. ಇದು ಕ್ಯಾರೆಟ್, ಗಜ್ಜರಿ ಅಂತ ಹೇಳ್ತೀವಲ್ಲ, ಆ ಗಜ್ಜರಿಯ ಒಂದು ಇದು ಬೆಡ್ ಇದು. ಸೊ ನಮಗೆ ಏನು ಬೇಡಿಕೆ ಇದೆ ಆ ಬೇಡಿಕೆಗೆ ಅನುಸಾರವಾಗಿ ನಾವು ಯಾವ್ಯಾವ ಬೆಡ್ಡಲ್ಲಿ ಏನು ಹಾಕಬೇಕು ಅಂತಂದ್ಬಿಟ್ಟು ಪ್ರತಿನಿತ್ಯ ಅದಕ್ಕೆ ಯೋಜನೆ ಹಾಕ್ಬಿಟ್ಟು ಆ ಬೆಡ್ಡಲ್ಲಿ ಬೇಕಾದಂತಹ ತರಕಾರಿಗಳನ್ನು ಬೆಳೆದಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಸಾಮಾನ್ಯವಾಗಿ ರೈತರಲ್ಲಿ ಏನಪ್ಪ ಅಂತಂದರೆ ಒಂದು ಏನು ಕಲ್ಪನೆ ಏನು ಅಂತಂದರೆ ಕ್ರಿಮಿನಾಶಕವನ್ನು ಹೊಡೆದೇ ನಾವು ಏನು ಕ್ಯಾಬೇಜ್ ಅಂತ ಹೇಳ್ತೀವಲ್ಲ ಇದನ್ನು ಬೆಳಿಲಿಕ್ಕೆ ಆಗಲ್ಲ ಅನ್ನೋದು ಒಂದು ಕಲ್ಪನೆ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಹೊಡೆದೇ ನಾವು ಕ್ಯಾಬೇಜನ್ನು ಬೆಳೆದ್ಬಿಟ್ಟು ಬೆಳೆಸಿ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು ನಾವು ಪ್ರತಿನಿತ್ಯ ತರಕಾರಿಯಾಗಿ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಾಗಿದೆ. ಸೊ ಅದೇ ರೀತಿ ಇಲ್ಲಿ ಬಾಳೆ ಗಿಡಗಳಿದೆ. ಸೊ ಬಾಳೆ ಗಿಡದಿಂದ ನಮಗೆ ಹಣ್ಣು ಸಿಗುತ್ತೆ, ಹಾಗಾಗಿ ನುಗ್ಗೆ ಗಿಡದಿಂದ ನುಗ್ಗೆಕಾಯಿ ಸಿಗುತ್ತೆ. ಇಲ್ಲಿ ಬಾಳೆ ಗಿಡ ಇದೆ, ಮತ್ತು ಇದು ಕರಿ ಲೀಫ್ ಅಂತ ಇದೆ. ಕರಿ ಲೀಫ್ ಬೇಕು ಅಂತಂದರೆ ನಮಗೆ ಕಿಚನ್ಗೆ ಬೇಕಾದಂಥ ಕರಿ ಲೀಫ್ ಸಿಗುತ್ತೆ. ಬಾಳೆ ಅಂತಂದರೆ ಸಾವಯವ ಪದ್ಧತಿಯಲ್ಲೂ ಸಹ ಬಾಳೆಯನ್ನು ಬೆಳಿಲಿಕ್ಕೆ ಅವಕಾಶ ಇದೆ ಅಂತಂದ್ಬಿಟ್ಟು ಇದು ತೋರಿಸ್ಲಿಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ. ಸೊ ಇದನ್ನ ನಾವೇನು ಅಂತಂದರೆ ಗುಂಪು ಬಾಳೆ ಪದ್ಧತಿ ಅಂತ ಹೇಳ್ತೀವಿ. ಸೊ ಒಂದು ಗಿಡದಿಂದ ಬಂದಂತಹ ಏನು ಸಕ್ಕರ್ ಅಂತ ಹೇಳ್ತೀವಲ್ಲ, ಆ ಸಕ್ಕರನ್ನು ಹಾಗೆ ಬಿಟ್ಬಿಟ್ಟು ಒಂದು 7ರಿಂದ 8 ಗಿಡಗಳು ಬೆಳೆದ್ಬಿಟ್ಟು ಪ್ರತಿ ಒಂದು ಗಿಡದಿಂದನೂ ಸಹ ಕನಿಷ್ಠ ಅಂತಂದರೆ 8ರಿಂದ 10 ಕೆಜಿ ಬಾಳ್ತಕ್ಕಂಥ ಒಂದು ಗೊನೆಯನ್ನು ನಾವು ಪಡಿಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೇನು ಗೊಬ್ಬರ ಅಂತಂದರೆ ಒಂದು ಸ್ಲರಿ ಅಂತ ಹಾಕ್ತೀವಿ, ಮತ್ತು ಬಾಳೆ ಗೊನೆಯನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ, ಕಟಾವು ಮಾಡಿದ್ಮೇಲೆ ಅದು ಬಂದಂಥ ದಿಂಡನ್ನು ಅದನ್ನೇ ಕೊಚ್ಚಿ, ಎಲೆ ಮತ್ತು ದಿಂಡನ್ನು ಕೊಚ್ಚಿ ಅದ್ರ ಬುಡಕ್ಕೆ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ಎಲ್ಲ ಸತ್ವ ಅದಕ್ಕೆ ಗಿಡಗಳಿಗೆ ಸಿಗೋದ್ರಿಂದ ಗಿಡಗಳು ಸಹ ಚೆನ್ನಾಗಿ ಬೆಳೀತದೆ. ಅದರಿಂದ ಉತ್ಪಾದನೆಯನ್ನು ಸಹ ನಾವು ಪಡಿಬೋದು ಅಂತಂದ್ಬಿಟ್ಟು ಇದು ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಇದು ಒಂದು ಎರೆಹುಳ ಗೊಬ್ಬರದ ಉತ್ಪಾದನೆ ಘಟಕ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಾವು 3 ಬೆಡ್ ಮಾಡ್ಕೊಂಡಿದ್ವಿ. ಕನಿಷ್ಠ ಅಂತಂದರೆ 3 ಬೆಡ್ ಇರಬೇಕು. 3 ಬೆಡ್ಡಲ್ಲಿ ಒಂದು ಬೆಡ್ಡಲ್ಲಿ ಉತ್ಪಾದನೆ ಆದಂತಹ ಎರೆ ಗೊಬ್ಬರವನ್ನು ಉಪಯೋಗಿಸೋಷ್ಟೊತ್ತಿಗೆ ಇನ್ನೊಂದು ಬೆಡ್ ಖಾಲಿ ಇರುತ್ತಲ್ಲ, ಅದರಲ್ಲಿ ನಾವು ಏನೇ ತ್ಯಾಜ್ಯ ವಸ್ತು ಇರ್ಬೋದು, ಏನು ಕೃಷಿ ತ್ಯಾಜ್ಯ ವಸ್ತು ಏನೇ ಇದ್ರೂ ಸಹ ಅದನ್ನು ತುಂಬಿ ಇದರಲ್ಲಿರ್ತಕ್ಕಂಥ ಹುಳುಗಳು ಅಲ್ಲಿಗೆ ಹೋಗುತ್ತೆ. ಸೊ ಅದು ಕಾಂಪೋಸ್ಟ್ ಆಗಲಿಕ್ಕೆ ಶುರು ಮಾಡುತ್ತೆ. ಸೊ ಇದು ಖಾಲಿ ಆದ ತಕ್ಷಣ ಇದಕ್ಕೆ ತುಂಬ್ತಾ ಇದ್ದರೆ ಆ ಕಾಂಪೋಸ್ಟ್ ಆದಮೇಲೆ ಅದಕ್ಕೆ ಏನು ಅಂತಂದರೆ ಎರೆಹುಳುಗಳಿಗೆ ಆಹಾರ ಬೇಕು. ಆಹಾರ ಯಾವುದಪ್ಪ ಅಂತಂದರೆ ಕೃಷಿ ತ್ಯಾಜ್ಯ. ಆ ಕೃಷಿ ತ್ಯಾಜ್ಯ ಎಲ್ಲಿರುತ್ತೆ ಅಲ್ಲಿಗೆ ಇದು ಹುಳುಗಳು ಮೈಗ್ರೇಟ್ ಆಗ್ತಾ ಇರುತ್ತೆ. ಅದನ್ನು ಆ ಕೃಷಿ ತ್ಯಾಜ್ಯವನ್ನು ಎರೆಗೊಬ್ಬರವಾಗಿ ಇದು ಉತ್ಪಾದನೆ ಮಾಡ್ತಿರ್ತದೆ. ಹಾಗಾಗಿ ಎರೆಗೊಬ್ಬರನು ಸಹ ನಮಗೆ ಬಳಕೆಗೆ ಬೇಕಾದಂತಹ ಒಂದು ಉತ್ತಮವಾದ ಗೊಬ್ಬರ ಅಂತ ಹೇಳ್ಬೋದು. ಅದೇ ರೀತಿ ಇದು ದಶಪರ್ಣಿ ಅಂತ ಹೇಳಿದ್ನಲ್ಲ, ಆ ದಶಪರ್ಣಿಯನ್ನು ತಯಾರು ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಇಲ್ಲಿ ನಾವು ಮಾಡಿದ್ದೀವಿ. ಸೊ ಇಲ್ಲಿ 10 ಜಾತಿಯ ಮರಗಳ ಎಲೆಗಳನ್ನು ನಾವು
ಇದು ಹಾಕ್ಬಿಟ್ಟು ಇದನ್ನು 21 ದಿನ ಡಿಕಂಪೋಸ್ ಮಾಡಿಬಿಟ್ಟು ಇದರಲ್ಲಿಂದ ಬರ್ತಕ್ಕಂಥ ಈ ಒಂದು ಲಿಕ್ವಿಡ್ ಇದೆಯಲ್ಲ, ಈ ಲಿಕ್ವಿಡನ್ನು ನಾವು ತಗೊಂಡು ಇದಕ್ಕೆ ನೀರನ್ನು ಬೆರಗಿಸ್ಬಿಟ್ಟು ಸಿಂಪಡಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಇದನ್ನು ಪ್ಲಾಂಟ್ ಬೇಸ್ಡ್ ಕ್ರಿಮಿನಾಶಕ ಅಂತ ಹೇಳಿ ಇದನ್ನು ಸಹ ನಾವು ಇಲ್ಲಿ ಬಳಕೆ ಮಾಡ್ತಕ್ಕಂಥ ಪದ್ಧತಿಯನ್ನು ಅನುಸರಿಸ್ತಾ ಇದೆ. ನಾನಾಗಲೇ 2 ವಿಧದ ಮಡಿಗಳಿದೆ ಅಂತ ಹೇಳಿದೆ. ಅಲ್ಲಿ ಏರು ಮಡಿ ಪದ್ಧತಿ ನೋಡಿದ್ವಿ, ಇದು ಇಳಿಮಡಿ ಪದ್ಧತಿ ಅಂತ. ಈ ಇಳಿಮಡಿ ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ ಆ ರೀತಿಯ ಒಂದು ಕಲ್ಲನ್ನು ಜೋಡಿಸಿ ನಾವು ಏರು ಮಡಿಯನ್ನು ಮಾಡೋದು ಬೇಕಾಗಿಲ್ಲ. ಏನಂತಂದರೆ ಭೂಮಿ ಮಟ್ಟದಲ್ಲೇ ಸಹ ಮಡಿಗಳನ್ನು ಮಾಡಿಬಿಟ್ಟು ಅಲ್ಲೂ ಸಹ ತರಕಾರಿಗಳನ್ನು ನಾವು ಬೆಳಿಬೋದು. ಇಳಿಮಡಿ ಪದ್ಧತಿಯ ಒಂದು ವಿಶೇಷ ಏನು ಅಂತಂದರೆ ಇದು ಕಡಿಮೆ ಪ್ರಮಾಣದಲ್ಲಿ ಬೀಳ್ತಕ್ಕಂಥ ಮಳೆ ಪ್ರದೇಶಕ್ಕೆ ಇದು ಸೂಕ್ತ. ಏರು ಮಡಿ ಪದ್ಧತಿ ಅಂತಂದರೆ ಹೆಚ್ಚಿನ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಅದು ಬೇಕಾಗುತ್ತೆ. ಯಾಕೆಂತಂದರೆ ಹೆಚ್ಚು ಮಳೆ ಬಿತ್ತು ಅಂತಂದರೆ ಹೆಚ್ಚು ಮಳೆ ಬಿದ್ದಂಥ ನೀರು ಅದರಲ್ಲಿ ಮಡಿ ನಿಲ್ತು ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ತರಕಾರಿಗಳಿಗೆ ಇದು ಕೊಳೆತು ಹೋಗುತ್ತೆ. ಸೊ ಹಾಗಾಗಿ ಅಲ್ಲೇನು ಅಂತಂದರೆ ಹೆಚ್ಚು ನೀರು ಬಂದಂಥದ್ದು ಡ್ರೈನ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನು ಅಂತಂದರೆ ನಿಲ್ತು ಅಂತಂದರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಆಗ್ಬೋದು. ಬಟ್ ಆದರೆ ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಡಿಮೆ ಮಳೆ ಬೀರ್ತಕ್ಕಂಥ ಪ್ರದೇಶ, ಹಾಗಾಗಿ ಇದು ಇಳಿಮಡಿ ಪದ್ಧತಿ ಇಲ್ಲಿಗೆ ಸೂಕ್ತವಾದದ್ದು ಅಂತಂದ್ಬಿಟ್ಟು ಇದರಿಂದ ನಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಈ ಒಂದು ಇಳುವರಿ ಮಟ್ಟದಲ್ಲಿ ಏನು ಅಂತಂದರೆ ಇಳಿಮಡಿ ಪದ್ಧತಿಯಲ್ಲಿ ಎಷ್ಟು ಬರುತ್ತೋ ಏರುಮಡಿ ಪದ್ಧತಿಯಲ್ಲೂ ಸಹ ಅಷ್ಟೇ ಇಳುವರಿ ಬರುತ್ತೆ. ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಒಂದೇನು ಅಂತಂದರೆ ನೀರಿನ ಒಂದು ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಇಲ್ಲಿ ಸ್ವಲ್ಪ ಕೊಳೆತಕ್ಕಂಥ ವ್ಯವಸ್ಥೆ ಆಗಬಹುದು ಅನ್ನೋದು. ಆದರೆ ನಮಗೆ ಈ ಕಳೆದ 5 ವರ್ಷದಿಂದ ಇಲ್ಲಿ ಯಾವುದೇ ರೀತಿಯ ನೀರು ನಿಂತುಬಿಟ್ಟು ತರಕಾರಿ ಹಾಳಾಗಿರೋದು ನಮಗೆ ಕಂಡು ಬಂದಿಲ್ಲ. ಇದು ಬ್ರಾಹ್ಮಿ ಅಂತ, ಇದು ಕನ್ನಡದಲ್ಲಿ ಏನು ಅಂತಂದರೆ ಒಂದೆಲಗ ಅಂತ ಹೇಳ್ತೀವಿ. ಈ ಒಂದೆಲಗದ ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ನಾವು ಸಲಾಡ್ ಆಗೂ ಯೂಸ್ ಮಾಡ್ಬೋದು. ಬೇರೆ ಸೊಪ್ಪಿನ ತರಕಾರಿಗಳ ಜೊತೆ ಇದನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ನಾವು ತಂಬುಳಿ ಮಾಡ್ಬೋದು, ಪಲ್ಯ ಮಾಡ್ಕೊಂಡು ತಿನ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ ಎಲೆನ ಸಹ ನಾವು ಹಾಗೆ ತಿಂದರೆ ನಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ನಾವು ಒಂದು ದಿನಕ್ಕೆ 2 ರಿಂದ 3 ಎಲೆ ತಿನ್ನಲಿಕ್ಕೆ ಕೊಟ್ಟರೆ ಅವರ ಒಂದು ಮೆಮೊರಿ ಪವರ್ ಅಂತ ಹೇಳ್ತೀವಲ್ಲ ಅದು ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಈ ಎಲೆಗಳಿಂದ ನಾವು ಆಯಿಲನ್ನು ತೆಗೆದುಬಿಟ್ಟು ಇದನ್ನು ಕೋಕೋನಟ್ ಆಯಿಲ್ ಜೊತೆ ಅಂದರೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಾರುಕಟ್ಟೆಗಳಲ್ಲಿ ಬ್ರಾಹ್ಮಿ ಕೇಶತೈಲ ಅಂತ ಮಾಡ್ತಾಯಿದ್ದೀವಿ ಅಂತ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಆ ಕೇಶತೈಲವನ್ನು ನಾವು ತಲೆಗೆ ಹಚ್ಚೋದ್ರಿಂದನೂ ಸಹ ತಂಪು ಆಗುತ್ತೆ. ಮತ್ತು ಕೂದಲುಗಳು ಸಹ ಹುಲ್ಸಾಗಿ ಬೆಳೀತಕ್ಕಂಥ ಒಂದು ಔಷಧೀಯ ಗುಣ ಈ ಒಂದೆಲಗಕ್ಕೆ ಇದೆ. ಈ ಒಂದೆಲಗವನ್ನು ನಾವು ಏನಂತಂದರೆ ಒಂದು ಬೇರನ್ನು ಹಾಕಿದ್ರೆ ಸಾಕು, ಅದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಈ ಒಂದು ಬೋರ್ಡಲ್ಲಿ ಏನು ಅಂತಂದರೆ ಪ್ರತಿ ತಿಂಗಳು ಏನು ಪ್ರೊಡಕ್ಷನ್ ಆಯಿತು, ಮತ್ತು ಪ್ರತಿದಿನ ಎಷ್ಟು ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ಗ್ರೇಡಿಂಗ್ ಲಾಸ್ ಎಷ್ಟಾಯಿತು, ಮತ್ತು ಪ್ರೊಡಕ್ಟಿವಿಟಿ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಗ್ರಾಮ್ ಬಂತು, ಮತ್ತು ಟೋಟಲ್ ಸೋಲ್ಡ್ ವೆಜಿಟಬಲ್ಸ್ ಎಷ್ಟು, ಮತ್ತು ಟೋಟಲ್ ರೆವಿನ್ಯೂ ಎಷ್ಟು ಅಂತ ನಾವು ಇಲ್ಲಿ ಪ್ರತಿ ತಿಂಗಳು ಸಹ ರೆಕಾರ್ಡ್ ಮಾಡ್ತೀವಿ. ಮತ್ತು ಪ್ರತಿನಿತ್ಯ ಏನೇನು ಚಟುವಟಿಕೆ ಮಾಡಬೇಕು ಆ ಹೆಣ್ಮಗಳು ಅಂತಂದ್ಬಿಟ್ಟು ಇಲ್ಲಿ ಇದಿದೆ. ಏನಂತಂದರೆ ಕಳೆ ಕೀಳೋದು, ಮತ್ತು ಮೆನ್ಯೂರಿಂಗ್ ಅಂತ ಹೇಳ್ತೀವಿ, ಬೆಡ್ ಲೂಸನಿಂಗ್ ಅಂತ ಹೇಳ್ತೀವಿ, ಅಂದರೆ ಮಣ್ಣನ್ನು ಲೂಸ್ ಮಾಡೋದು, ಮತ್ತು ಕೌಡಂಗ್ ಸ್ಲರಿ ಪ್ರಿಪರೇಷನ್ನು ಮತ್ತು ಅಪ್ಲೈಯಿಂಗು, ಮತ್ತು ವಾಟ್ರಿಂಗ್ ಟು ಬೆಡ್ಸ್ ಅಂತಂದರೆ ನೀರಿನ ಅಳವಡಿಕೆ ಮಾಡೋದು. ಆಮೇಲೆ ಡಿಸಕ್ಕರಿಂಗ್ ಆಫ್ ಬನಾನಾ ಅಂತ ಹೇಳ್ತೀವಿ, ಅಂದರೆ ಬನಾನಾ ಸಕ್ಕರ್ಸ್ ಇದೆಯಲ್ಲ ಅದನ್ನು ಎಲ್ಲೆಲ್ಲಿ ಬೇಕಾಗಲ್ಲ ಅದನ್ನು ತೆಗೆಯುವಂಥದ್ದು, ಮತ್ತು ವೆಜಿಟಬಲ್ನ ಹಾರ್ವೆಸ್ಟ್ ಮಾಡೋದು, ಅದನ್ನು ಪ್ಯಾಕಿಂಗ್ ಮಾಡೋದು ಪ್ರತಿನಿತ್ಯದ ಕೆಲಸಗಳು. ಸೊ ಈ ರೀತಿ ನಾವು ಈ ಒಂದು ತಾಕಿನಲ್ಲಿ ಬೆಳೆದಂಥದ್ದು ಇದು 75,000 ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥದ್ದು. ಕೆಲವು ಸೀಸನಲ್ಲಿ ಏನು ಅಂತಂದರೆ ನಮಗೆ 1 ಲಕ್ಷವನ್ನು ದಾಟಿ ನಮಗೆ ಆದಾಯ ಇದು ರೆವಿನ್ಯೂ ಜನರೇಟ್ ಆಗ್ತದೆ. ಅದರಲ್ಲಿ ನಮಗೆ ಏನು ಅಂತಂದರೆ ಸಾಮಾನ್ಯವಾಗಿ 70% ಖರ್ಚು ಬಂದರೆ ಒಂದು 20% ಅಷ್ಟು 20 ರಿಂದ 25% ಅಷ್ಟು ನಮಗೆ ನಿವ್ವಳ ಆದಾಯ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನು ಅಂತಂದರೆ ಒಂದು ದಿನಕ್ಕೆ 100 kgವಷ್ಟು ನಾವು ತರಕಾರಿಯನ್ನು ಉತ್ಪಾದನೆ ಮಾಡಿದ್ರೆ ಒಂದು ತಿಂಗಳಿಗೆ 3,000 kg ಆಗುತ್ತೆ. 3,000 kgಗೆ ಆವ್ರೇಜ್ ದರ ಸಿಕ್ತು ಅಂತಂದ್ರೂ ಸಹ 30-40 ಸಿಕ್ತು ಅಂದ್ರೂ ಸಹ 1 ಲಕ್ಷದ ಮೇಲೆ ನಾವು ರೆವಿನ್ಯೂನ ಜನ್ರೇಟ್ ಮಾಡ್ಬೋದು. ಅದರಲ್ಲಿ ಖರ್ಚು ಕಳೆದು ನಮಗೆ ಒಂದು 20-25,000 ಉಳಿದ್ರೆ ಪ್ರತಿ ತಿಂಗಳು 25,000 ಬಂತು ಅಂತಂದರೆ ಒಬ್ಬ ಕ್ಲರ್ಕ್ ಏನು ಉತ್ಪಾದನೆ ಅರ್ನ್ ಮಾಡ್ತಾ ಇರ್ತಾನಲ್ಲ ಅಷ್ಟನ್ನು ನಮ್ಮ ಜಮೀನಲ್ಲಿ 1 ಎಕರೆನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗ್ಬೋದು. ಮತ್ತು ಕಡಿಮೆ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿನಿತ್ಯ ಒಂದು 20 kg ತರಕಾರಿ ಉತ್ಪಾದನೆ ಮಾಡಿದ್ರೂ ಸಹ ಆ 20 kgಗೆ ಕನಿಷ್ಠ ಅಂತಂದರೆ 30 ರೂಪಾಯಿ ಸಿಕ್ತು ಅಂತಂದರೆ 600 ರೂಪಾಯಿ ದಿನಕ್ಕಾಯಿತು ಅಂತಂದರೆ ಒಂದು ತಿಂಗಳಿಗೆ 18,000 ರೂಪಾಯಿ ಆಗುತ್ತೆ. ಅದರಲ್ಲಿ ಖರ್ಚು ಕಳೆದು ಒಂದು 8,000 ಉಳಿದ್ರೂ ಸಹ ಒಂದು ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇರ್ತಕ್ಕಂಥ ಒಂದು ಕುಟುಂಬದ ಖರ್ಚನ್ನು ನಿರ್ವಹಣೆ ಮಾಡಲಿಕ್ಕೆ ಇದು ಒಂದು ಪದ್ಧತಿ
ತುಂಬ ಸುಲಭವಾದ ಮಾರ್ಗ, ಮತ್ತು ಇದನ್ನು ಅದರಲ್ಲೂ ವಿಶೇಷವಾಗಿ ಕಡಿಮೆ ಜಮೀನು ಇರ್ತಕ್ಕಂಥದ್ದು ಇದನ್ನು ಅಳವಡಿಸ್ಕೊಂಡ್ರೆ ಅವರ ಒಂದು ಆದಾಯದ ಮೂಲವನ್ನು ಹೆಚ್ಚಿಸಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ.